ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗ ನಡೀತಾ ಇರೋದು ಏನು ಅಂತಂದರೆ, ಒಂಥರ ಎತ್ತಿನ ಮಾರಾಟ ನಡೀತದಲ್ಲ, ಆ ರೀತಿ ನಡೀತಾ ಇದೆ. ವಿಚಾರ ಏನು ಅಂತಂದರೆ, ಮುಸ್ಲಿಂ ಕ್ಯಾಂಡಿಡೇಟ್ ಒಬ್ಬರಿಗೆ ಟಿಕೆಟ್ ಸಿಗಲಿ ಅಂದ್ಬಿಟ್ಟು ತುಂಬ ಜನ ಈ ಮೊದಲು ತುಂಬ ಹರಸಾಹಸ ಪಟ್ಟರು. ಸಡನ್ನಾಗಿ ಎಲ್ಲರೂ ತಣ್ಣಗಾಗಿರೋಂತಹ ವಿಚಾರ ಇವಾಗ ಸದ್ಯಕ್ಕೆ ನಡೀತಾ ಇರೋವಂಥದ್ದು. ಮುಸಲ್ಮಾನರ ಪರಿಸ್ಥಿತಿ ಏನಿದೆ ಇಲ್ಲಿ ಅಂತಂದರೆ, ದಾವಣಗೆರೆ ದಕ್ಷಿಣದ ಒಂದು ಪರಿಸ್ಥಿತಿ ಹೇಳ್ಬೇಕು ಅಂತಂದರೆ, ಉತ್ತರದಲ್ಲಿ ಎಲ್ಲರೂ ಎ ಸಿ ರೂಮಲ್ಲಿ ಮಕ್ಕಳು ಹಡಿತಾ ಇದ್ದರೆ, ಇಲ್ಲಿ ಹಂದಿ ನಾಯಿಗಳ ನಡುವೆ ಮಕ್ಕಳು ಹಡಿತಾ ಇರುವಂಥ ಪರಿಸ್ಥಿತಿ. ಯಾಕೆ ಹಿಂಗೆ ಅಂತಂದರೆ, ದಾವಣಗೆರೆಯ ದಕ್ಷಿಣದಲ್ಲಿ ಯಾವುದೇ ರೀತಿಯಾದಂತಹ ಆಸ್ಪತ್ರೆಯ ಸೌಲಭ್ಯಗಳಿಲ್ಲ. ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಇವೆ ಇಲ್ಲಿ. ಅದ್ರ ಜೊತೆಗೆ ಏನು ಅಂತಂದರೆ, ಲಾಸ್ಟ್ ಟೈಮು ನಾಯಿ ಕಚ್ಚಿತ್ತು, ಒಂದು 4 ವರ್ಷದ ಮಗು ತೀರ್ಕೊಳ್ಳುತ್ತೆ. ಆ ಟೈಮಲ್ಲಿ ಒಂದು ಮಗುಗೆ ಕಚ್ಚಿರೋವಂಥದ್ದಲ್ಲ, ಲಾಸ್ಟ್ ಇಯರ್ ಇಲ್ಲಿ ನೀವು ಇದು ಮಾಡಿದ್ರಿ ಅಂತಂದರೆ, ನ್ಯೂಸ್ ರಿಪೋರ್ಟ್ ಪ್ರಕಾರನೇ 700 ಜನಗಳಿಗೆ ನಾಯಿಗಳು ಕಚ್ಚಿವೆ. ಆವಾಗ ಆ ಒಂದು ಮಗುವಿನ 4 ವರ್ಷದ ಮಗುವಿನ ಡೆತ್ ಆಗ್ತದೆ. ಆವಾಗ ಕೂಡ ಇದೇ ಶಾಮನೂರು ಕುಟುಂಬದವರು ಇಲ್ಲಿ ಇದ್ದಂಥದ್ದು MLA ಆಗಿ. ಆವಾಗ MLA ಅವರು ಬಂದು ಮಾತಾಡಿಲ್ಲ ಆ ಕುಟುಂಬಕ್ಕೆ, ಆಮೇಲೆ MP ಅವರು ಯಾರು ಬಂದು ಭೇಟಿ ಕೊಟ್ಟಿಲ್ಲ ಆ ಕುಟುಂಬಕ್ಕೆ. ಕಾರಣ ಏನು ಅಂತಂದರೆ, ಅಲ್ಪಸಂಖ್ಯಾತರ ಮಕ್ಕಳು ಹೆಂಗೋ ಹುಟ್ಟಿದ್ದಾರೆ, ಹೆಂಗೋ ಸಾಯ್ತಾರೆ ಅನ್ನೋ ಒಂದು ಲೆಕ್ಕ. ಇಂಥ ಪರಿಸ್ಥಿತಿ ದಾವಣಗೆರೆ ಮುಸ್ಲಿಮ್ಸಿಂದಿರೋದು. ಇವ್ರು ಹೇಳ್ತಾರಲ್ಲ, ನಾವು 15,000 ಮನೆಗಳನ್ನ ಕೊಟ್ಟಿದ್ದೀವಿ, ಕ್ವಾರ್ಟರ್ಸ್ ಕೊಟ್ಟಿದ್ದೀವಿ ಅಂತ, ಶಾಮನೂರು ಫ್ಯಾಮಿಲಿ ಮುಸಲ್ಮಾನರಿಗೆ ತುಂಬ ಅಭಿವೃದ್ಧಿ ಮಾಡಿಕೊಟ್ಟಿದ್ದೀವಿ ಅಂತ. ಮನೆಗಳು ಕೊಟ್ಟಿದ್ದೀವಿ ಅಂತೇಳಿ ಹೇಳುವಾಗ ಅವ್ರ ಮನೆಯಲ್ಲಿ ಗಳಿಸಿಟ್ಟಂಥ ಹಣ ಖರ್ಚು ಮಾಡಿಕೊಟ್ಟಿಲ್ಲ. ಮುಸಲ್ಮಾನರ ಒಂದು ಇದಕ್ಕೆ ಕೊಟ್ಟಿದ್ದೀವಿ, ಅಭಿವೃದ್ಧಿಗೋಸ್ಕರ ನಾವು ಮಾಡಿದ್ದೀವಿ ಅಂತಂದರೆ ಮಾಡಲೇಬೇಕು. ಅಧಿಕಾರದಲ್ಲಿದ್ದಾರೆ, ಮಾಡಲೇಬೇಕು, ಮಾಡಿದ್ದಾರೆ. ಆಮೇಲೆ ಅವ್ರ ಮನೆ ದುಡ್ಡೇನಾರು ಅವ್ರು ಖರ್ಚು ಮಾಡಿಲ್ಲ. ಜನರ ಕಂದಾಯದ ಹಣನೇ ಖರ್ಚು ಮಾಡಿರೋವಂಥದ್ದು. ಏನು ಅವ್ರ ಮನೆ ಮಂದಿ ಏನು ಅವರು ಕಷ್ಟಪಟ್ಟು ಕೂಲಿ ಮಾಡಿ ತಗೊಂಬಂದು ಕಟ್ಟಾರೇನ್ರಿ? ಹೌದು. ಇವಾಗ ಮತ್ತೆ ಏನಂತಂದರೆ, SDPI ಕಂಟೆಸ್ಟ್ ಮಾಡ್ತಾ ಇದೆ, ಜೊತೆಗೆ 14 ಜನ ಮುಸ್ಲಿಂ ಕ್ಯಾಂಡಿಡೇಟ್ಗಳಿದ್ದಾರೆ. ಇಲ್ಲಿ ಓಟು ಡಿವೈಡ್ ಆಗಿ ಇಲ್ಲಿ BJP ಗೆಲ್ಲೋ ಸಾಧ್ಯತೆ ಇದೆ. BJP ಗೆದ್ದರೆ ನಿಮಗೆ ಮುಸಲ್ಮಾನರಿಗೆ ಓಕೆನಾ? ಅದು ಅಲ್ಲ, BJPಯ ಗುಮ್ಮ ತೋರಿಸಿ ಇಷ್ಟು ವರ್ಷ ಆಡಳಿತ ಮಾಡಿದವರು ಏನೂ ಒಂದು ಉದ್ಧಾರ ಮಾಡುವಂಥ ಕೆಲಸ ಇದುವರೆಗೂ ಮಾಡಿಲ್ಲ. ಇನ್ನು ಎಷ್ಟು ವರ್ಷ BJP ಹೆಸರು ಹೇಳಿ ಅಲ್ಪಸಂಖ್ಯಾತರನ್ನು ಬುದ್ಧುಗಳನ್ನಾಗಿ ಮಾಡ್ತಾ ಹೋಗ್ತಾರೆ ಇವರು. ನಿಮ್ಮ ಪ್ರಕಾರ ದಾವಣಗೆರೆ ಮುಸಲ್ಮಾನರ ನಡೆ ಏನಾಗಿರಬೇಕು ಎಲೆಕ್ಷನ್? ದಾವಣಗೆರೆಯ ಮುಸಲ್ಮಾನರ ನಡೆ ಏನಾಗಿರಬೇಕು ಅಂತಂದರೆ, ಇವಾಗ ನನ್ನ ಒಂದು ನೋಟದಲ್ಲಿರುವಂತಹ ಒಂದು ಇಬ್ಬರು ಕ್ಯಾಂಡಿಡೇಟ್ ಬಂದುಬಿಟ್ಟು ತುಂಬ ಸ್ಟ್ರಾಂಗ್ ಅನ್ನಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಬಂದುಬಿಟ್ಟು ಆದಿಲ್ ಪಾಷಾ ಅಂದ್ಬಿಟ್ಟು, ಇನ್ನೊಬ್ಬರು ಬಂದುಬಿಟ್ಟು ಅಫ್ಸರ್ ಕೊಡ್ಲಿಪೇಟೆ ಅಂದ್ಬಿಟ್ಟು. ಈ ಆದಿಲ್ ಪಾಷಾ ಬಂದುಬಿಟ್ಟು ಲೋಕಲ್ ಜನ ಇವರು. ಅಫ್ಸರ್ ಕೊಡ್ಲಿಪೇಟೆ ಬಂದುಬಿಟ್ಟು ಅವರು ತುಂಬ ಒಂದು ಕಾಳಜಿ ಇರುವಂತಹ ವ್ಯಕ್ತಿ, ತುಂಬ ಕೆಲಸಗಳನ್ನು ಆಲ್ರೆಡಿ ಮಾಡಿದ್ದಾರೆ ಅವರು. ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಆ ಇಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸೋದೇನಿದೆ ಅಲ್ಲ, ಅದು ಒಂದು ಬುದ್ಧಿವಂತಿಕೆ ಅಂತೇಳಿ ನಾನು ಅಂದ್ಕೊಳ್ತೀನಿ.